ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಗೃಹಲಕ್ಷ್ಮಿ ಯೋಜನೆಯ ಹಣ ಸತ್ತೋರ ಒಂದು ಅಕೌಂಟ್ಗೂ ಸಹ, ಹಾಗೆ ಯಾರಿಗೆ ಅರ್ಹತೆ ಇರೋದಿಲ್ವೋ ಅಂತಹವರ ಅಕೌಂಟ್ಗೂ ಸಹ ಒಂದು ಸುಮಾರು 116 ಕೋಟಿ ಜಮೆ ಆಗಿರೋದಂತೂ ಸತ್ಯ. ಯಾರಿಗೆ ಅರ್ಹತೆ ಇರೋದಿಲ್ವೋ ಅವರನ್ನ ಗುರುತಿಸಿ ಈಗಾಗಲೇ 15 ಕೋಟಿ ವಸೂಲಿಯನ್ನ ಕೂಡ ಸರ್ಕಾರ ಮಾಡಿ ಆಯಿತು. ಉಳಿದ 101 ಕೋಟಿ ಹಣವನ್ನ ಕೂಡ ವಸೂಲಿ ಮಾಡಲಾಗುತ್ತೆ ಅಂತ ಹೇಳಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 101 ಕೋಟಿ ಏನಿದೆ ಅದನ್ನು ಕೂಡ ನಾವು ವಸೂಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಕೌಂಟ್ನಲ್ಲಿ ಹೋಗಿರುವಂತಹ ಹಣ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಆಗಿಲ್ಲ. ಅಂದ್ರೆ ಸತ್ತವರ ಬ್ಯಾಂಕ್ ಖಾತೆಯಲ್ಲೇ ಡಿಪಾಸಿಟ್ ರೂಪದಲ್ಲಿ ಇರುತ್ತೆ. ಈಗ ಸತ್ತವರ ಅಕೌಂಟ್ಗೆ ಹೋಗಿದೆ, ಆದರೆ ಅದು ಯಾವುದೇ ರೀತಿಯಾಗಿ ದುರ್ಬಳಕೆ ಆಗಿಲ್ಲ. ಅವರ ಅಕೌಂಟ್ನಲ್ಲೇ ಒಂದು ಡಿಪಾಸಿಟ್ ರೂಪದಲ್ಲಿ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಅದನ್ನ ಮರಳಿ ವಾಪಸ್ ಪಡೆಯುವಂತಹ ಉದ್ದೇಶದಿಂದ ಒಂದು ಉನ್ನತ ಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಅವರು ಅಂದರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವ್ರು ಹೋಗ್ಬಿಟ್ಟು ಬ್ಯಾಂಕ್ ಅಧಿಕಾರಿಗಳಿರ್ತಾರಲ್ಲ ಅವ್ರ ಜೊತೆ ಸಭೆಯನ್ನ ಕೂಡ ನಡೆಸಿದ್ದಾರಂತೆ. ಈ ರೀತಿಯಾಗಿ ಹೇಳಿ ಒಂದು ಪ್ರೆಸ್ ಮೀಟ್ನಲ್ಲಿ ಎಚ್.ಎಂ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಕೆಲವೊಬ್ಬರು ಸತ್ತವರ ಒಂದು ಅಕೌಂಟ್ನಲ್ಲಿರುವಂತಹ ಹಣವನ್ನು ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ತಗೊಂಡಿರಬಹುದು. ಆದರೆ ಆ ಥರ ತಗೊಂಡಿರೋರ ಸಂಖ್ಯೆ ಕಮ್ಮಿ ಇದೆ. ಅಂದರೆ ಒಂದು 10% ಸಹ ಇರ್ಲಿಕ್ಕಿಲ್ಲ, ಅದಕ್ಕಿಂತ ಕಮ್ಮಿ ಜನ ಆ ಥರ ತಗೊಂಡಿರಬಹುದು. ಆಮೇಲೆ ಗಡಿ ಜಿಲ್ಲೆಗಳೇನಿರುತ್ತೆ ಅಲ್ಲಿರುವಂತಹ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹಾಗೆ ಕೇರಳ ಬ್ಯಾಂಕ್ಗಳು ನೇರವಾಗಿ ಸರ್ಕಾರದ ಅಧೀನಕ್ಕೆ ಬರೋದಿಲ್ಲ. ಹೀಗಾಗಿ ಈ ಬ್ಯಾಂಕ್ಗಳ ಅಧಿಕಾರಿಗಳೊಂದಿಗೆ ನಾವು ಮಾತುಕತೆ ನಡೆಸಿದ್ದೀವಿ. ಹೊಸ ಒಂದು ಟೆಕ್ನಿಕಲನ್ನು ಬಳಸಿ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಸ್ಕೀಮ್ಗಳು ಬಂದಾಗ ಈ ಥರವಾದಂತಹ ಒಂದು ಲೋಪಗಳು ಆಗೋದು ಸಹಜನೇ. ಲೋಪ ಸರಿಪಡಿಸೋದಕ್ಕೆ ಸ್ವಲ್ಪ ಸಮಯ ನಮಗೂ ಬೇಕಾಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸ್ತಾ ಇರುವಂತಹ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೆ 5 ಸಚಿವರ ಸಭೆಯನ್ನ ಕರೆದು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ರೇವಣ್ಣ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಡಿಬಿಟಿ ಅಂದರೆ ಡೈರೆಕ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಗೃಹಲಕ್ಷ್ಮಿ ಹಣ. ಇದ್ರ ಮೂಲಕ ಜಮೆ ಮಾಡುವಂತಹ ಪ್ರಕ್ರಿಯೆ ಸೇಮ್ ಹಂಗೆ ಮುಂದುವರಿಯುತ್ತೆ. ಹಣ ಜಮಾ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ 3-4 ತಿಂಗಳಿಂದ ಹಣವನ್ನು ಹಾಕಿಲ್ಲ, ಯಾವುದೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗಿಲ್ಲ ಹಣ. ಇದೇ ಅವಧಿಯಲ್ಲಿ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಹಾಗೆ ಮುಂದುವರಿಯುತ್ತೆ. ನಗರ ಹಾಗೆ ಗ್ರಾಮ ಮಟ್ಟದಲ್ಲಿ ಆ್ಯಪನ್ನು ಬಳಸಿ ಮೃತರ ಹೆಸರನ್ನು ರಿಜಿಸ್ಟರ್ ಮಾಡುವಂತಹ ಕೆಲಸವನ್ನು ಸಹ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವರು ಮಾಡ್ತಾ ಇದ್ದಾರೆ. ಇದು ಸರಿಯಾಗಿ ಅಪ್ಲೋಡ್ ಆಗದಿರುವಂತಹ ಒಂದು ಶಂಕೆ ಕೂಡ ಇದೆ. ಅಂದರೆ ಅದು ಅಲ್ಲಿ ಅವರ ಆಶಾ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ ಅದು ಸಹ ಒಂದು ಸರಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ ಅನ್ನುವಂಥ ಡೌಟ್ ಕೂಡ ಅವ್ರಿಗಿದೆ. ತಾಂತ್ರಿಕ ದೋಷ ಸರಿಪಡಿಸುವಂತಹ ದಿಸೆಯಲ್ಲಿ ಪ್ರಯತ್ನಗಳು ಸಹ ನಡೀತಾ ಇದೆ. ಈ ಟೆಕ್ನಿಕಲ್ ಎರರ್ ಅನ್ನೋದು ಈ ಗೌರ್ಮೆಂಟ್ಗೂ ಅದಕ್ಕೂ ಅವಿನಾಭಾವ ಸಂಬಂಧ ಅನಿಸುತ್ತೆ. ಎಲ್ಲೋದ್ರೂ ಟೆಕ್ನಿಕಲ್ ಎರರ್ ಇದ್ದೇ ಇರುತ್ತೆ. ಯಾವುದೇ ಒಂದು ಗೌರ್ಮೆಂಟ್ ಆಫೀಸ್ ಮುಂದೆ ಹೋದ್ರೂ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನು ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರ ಸಬಲೀಕರಣಕ್ಕೆ ಅನುಕೂಲ ಆಗ್ತಾ ಇದೆ. ಆದಾಯ ಹಾಗೆ GST ಕೂಡ ಹೆಚ್ಚಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆಗೆ ಮಾನ್ಯತೆ ಸಿಕ್ಕಿದೆ. ಗಿನ್ನಿಸ್ ಬುಕ್ನಲ್ಲೂ ಸಹ ಒಂದು ರೆಕಾರ್ಡ್ ಆಗಿದೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಒಂದು BJP ಏನಿದೆ ಅವರು ಟೀಕೆ ಮಾಡ್ತಾ ಇದ್ರು. ಅದಾದ್ಮೇಲೆ ಅಧಿಕಾರದ ಒಂದು ಚುಕ್ಕಾಣಿ ಹಿಡಿದಿರುವಂತಹ ತನ್ನ ರಾಜ್ಯಗಳಲ್ಲೇ BJP ಏನಿದೆ ಅದು ಸಹ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸ್ತಾ ಇದೆ ಅಂತ ಕೂಡ ರೇವಣ್ಣ ಅವರು ಟೀಕೆ ಮಾಡಿದ್ದಾರೆ. ಇನ್ನು ಯೋಜನೆ ಆರಂಭ ಆದಾಗಿನಿಂದ 2.88 ಲಕ್ಷ ಫಲಾನುಭವಿಗಳು ಸತ್ತಿದ್ದಾರೆ. ಈ ಪೈಕಿ 1.3 ಲಕ್ಷ ಫಲಾನುಭವಿಗಳ ಕುಟುಂಬದವರು ಹೊಸದಾಗಿ ಫಲಾನುಭವಿಯನ್ನ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಅಂದರೆ ಅವರು ಒಂದು ಕುಟುಂಬದಲ್ಲಿ ಒಬ್ಬರು ಸತ್ತೋದಾಗ ಹೆಡ್ ಆಫ್ ದ ಫ್ಯಾಮಿಲಿ ಸತ್ತೋದ್ಮೇಲೆ ಅವ್ರ ಪ್ಲೇಸ್ಗೆ ಬೇರೆಯವ್ರನ್ನ ಒಂದು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಆ ಒಂದು ಕೆಲಸವನ್ನು ಅಂದರೆ 1.8 ಲಕ್ಷ ಫಲಾನುಭವಿಗಳ ಮೃತಪಟ್ಟ ಮಾಹಿತಿ ಸಿಕ್ಕಿಲ್ಲ ಅವ್ರಿಗೆ, ಅದು ಮಾಡಿಸಿಲ್ಲ, ಅವರು ರಿಜಿಸ್ಟರ್ ಮಾಡಿಸಿಲ್ಲ. ಅಷ್ಟು ಜನ 1.8 ಲಕ್ಷ ಫಲಾನುಭವಿಗಳು ರಿಜಿಸ್ಟರ್ ಮಾಡಿಸಿಲ್ಲ. ಸೊ ಯಾವುದೇ ರೀತಿ ಮಾಹಿತಿ ಸಿಗದೇ ಇರೋ ಕಾರಣಕ್ಕೆ ಅವರ ಖಾತೆಗಳಿಗೆ ಡೈರೆಕ್ಟ್ 115 ಕೋಟಿ ಜಮೆ ಆಗಿದೆ. ಈ ಪೈಕಿ ಈವರೆಗೆ 15.24 ಕೋಟಿಯಷ್ಟು ಮೊತ್ತವನ್ನು ಸರ್ಕಾರ ವಾಪಸ್ ಕೂಡ ತಗೊಂಡಿದ್ದಾಯಿತು. ಈಗ ಒಂದೇ ಮನೆಯವರಾಗಿದ್ರೂ ಸಹ ಬೇರೆ ಬೇರೆ ಮನೆಗಳಲ್ಲಿ ವಾಸವಾಗಿರ್ತಾರೆ. ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಹಲವಾರು ಫಲಾನುಭವಿಗಳು ಸಹ ಇದ್ದಾರೆ. ತಾಯಿ, ಮಗಳು ಅಥವಾ ಅತ್ತೆ, ಸೊಸೆ ಜಂಟಿ ಬ್ಯಾಂಕ್ ಖಾತೆ ಕೂಡ
ಇಟ್ಕೊಂಡಿರ್ತಾರೆ. ಇಬ್ಬರು ಫಲಾನುಭವಿಗಳಾಗಿದ್ದಂತಹ ಸಂದರ್ಭದಲ್ಲಿ ಒಂದೇ ಖಾತೆಗೆ ಗೃಹಲಕ್ಷ್ಮಿಯ ಹಣ ಪಾವತಿ ಆಗಿರುತ್ತೆ. ಇನ್ನು ಒಬ್ಬರೇ ಫಲಾನುಭವಿ ಹಲವಾರು ಖಾತೆಗಳನ್ನು ಇಟ್ಕೊಂಡಿದ್ರೆ ಯಾವ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋಗಬೇಕು ಅನ್ನೋದು ಕೂಡ ಅವರ ಆಯ್ಕೆಗೆ ಬಿಟ್ಟದ್ದು. DBT ವ್ಯವಸ್ಥೆಯಲ್ಲಿ ಫಲಾನುಭವಿ ಆಯ್ಕೆ ಮಾಡಿಕೊಂಡಂತಹ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದೇ ಬ್ಯಾಂಕ್ ಅಕೌಂಟ್ಗೆ ಒಂದು ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರ ಆಗಿಲ್ಲ. ಇದು ಡೈರೆಕ್ಟ್ ಒಂದು ಗೃಹಲಕ್ಷ್ಮಿಯರ ಅಪ್ಲಿಕೇಶನ್ ಯಾರು ಹಾಕಿರ್ತಾರಲ್ಲ, ಫಲಾನುಭವಿ ಇರ್ತಾರಲ್ಲ, ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಸೊ ನಮ್ದು ಇದರಲ್ಲಿ ಏನು ಕೈವಾಡ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ಇಲಾಖೆ ಪಾತ್ರ ಯಾವುದೇ ರೀತಿ ಇರೋದಿಲ್ಲ. ಒಬ್ಬರೇ ಫಲಾನುಭವಿಯ ಹಲವಾರು ಖಾತೆಗೆ 1 ತಿಂಗಳ ಹಣ ಜಮೆ ಆಗಿರೋದಿಲ್ಲ ಅನ್ನೋದನ್ನ ಮಾತ್ರ ಇಲ್ಲಿ ಇವರು ಕ್ಲಾರಿಫೈ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.